4 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗುತ್ತಾ ರಾಜ್ಯದಲ್ಲಿ 4 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗಿದ್ದೇ ಆದಲ್ಲಿ ಆ ಪಟ್ಟಗಳು ಯಾರಿಗೆ ಅನ್ನುವಂಥ ಪ್ರಶ್ನೆ. ಆದರೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವ ಹೆಸರುಗಳು ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಹಾಗೂ ಯತೀಂದ್ರಗೆ ಡಿಸಿಎಂ ಪಟ್ಟ ಸಿಗುವಂತ ಸಾಧ್ಯತೆಗಳಿದ್ಯಾ? ಯಾಕಂತ ಹೇಳಿದ್ರೆ ಒಂದು ಕಡೆ ಇಲ್ಲಿ ಪಕ್ಷದ ಒಳಗೆ ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳು ಮೂಡಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ಬೇಡಿಕೆಗಳಿದೆ. 4 ಡಿಸಿಎಂ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ. ಅದ್ರಲ್ಲಿ ಯಾರ್ಯಾರಿಗೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಒಂದು ಕಡೆ ಸಮುದಾಯವಾರು ನೋಡ್ಬೇಕಾಗುತ್ತೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲೇ ಆದಂಥ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಅಲ್ಪಸಂಖ್ಯಾತರು ಮುನ್ಸ್ಕೊಂಡಿದ್ರು. ಆ ಮುನ್ಸನ್ನ ಶಮನ ಮಾಡೋದಕ್ಕೆ ಇನ್ನೊಂದಷ್ಟು ಕಥೆಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಯ್ತು. ಹಾಗಾಗಿ ಅವ್ರು ಮುನ್ಸ್ಕೋಬಾರ್ದು ಅಂತ ಹೇಳಿ ಜಮೀರ್ ಅಹಮದ್ ಅವ್ರಿಗೆ ಒಂದು ಸ್ಥಾನ, ಇನ್ನು ಎಐಸಿಸಿ ಅಧ್ಯಕ್ಷರೇ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆಗೆ ಒಂದು ಸ್ಥಾನ, ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು. ಇಲ್ಲಿ ಒಂದು ಕಡೆ ಟೀಕಾ ಟಿಪ್ಪಣಿಗಳು ಬರ್ಬೋದು, ಸಿಎಂ ಮಗ ಅಂತ ಹೇಳಿ ಸ್ಥಾನ ಕೊಟ್ಬಿಟ್ರು ಅಂತ. ಆದರೆ ಈಗ ಅನಿವಾರ್ಯ, ಯಾಕಂತ ಹೇಳಿದ್ರೆ ಸಿದ್ದು ಬೇಜಾರು ಮಾಡ್ಕೊಳ್ಬಾರ್ದು, ಹೈಕಮಾಂಡ್ಗೆ ಅದು ಬಹಳಷ್ಟು ಮುಖ್ಯವಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆ ನಡೀತಾ ಇದೆ. ನಾನು ಆಗಲೇ ಮಾತಾಡಿಸ್ತಾ ಇದ್ದೆ, ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ ಎಲ್.ಎನ್. ಸ್ವಾಮಿ. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು 4 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾಗತ್ತೆ ಅಂತ. ಅದರಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಮುಖ ಹೆಸರುಗಳು ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹಮದ್ ಖಾನ್. ಯಾವ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಮತ್ತು ಈ ಡಿಸಿಷನ್ ಎಷ್ಟು ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾಗಿದೆ? ಅಮೃತ, ಸರ್ಕಾರ ರಚನೆ ಆದಂಥ ಸಮಯದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ಫೈಟ್ ನಡೆದಿತ್ತು. ಆದರೆ ಹೈಕಮಾಂಡ್ ಅಂತಿಮ ನಿರ್ಧಾರದಂತೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಸಿಎಂ ಅವಕಾಶ ಕೊಟ್ಟಿದ್ರು. ಡಿಸಿಎಂ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ಗೆ ಕೊಟ್ಟಿದ್ರು. ಆಗಲೂ ಕೂಡ ಕೆಲವು ಕಂಡೀಷನ್ ಹಾಕಿದ್ರು. ಡಿ.ಕೆ. ಶಿವಕುಮಾರ್ ಎಂಬ ವಿಚಾರದಿಂದ ಡಿಸಿಎಂ ಹುದ್ದೆ ಒಂದೇ ಇರಬೇಕು ಎಂಬ ಕಂಡೀಷನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು. ಆದರೆ ಈಗ ಬದಲಾವಣೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಮುದಾಯಗಳಿಗೂ ಒಂದು ಪ್ರಾತಿನಿಧ್ಯ ಕೊಡಬೇಕು, ಜೊತೆಗೆ ಮುಂದೆ ಬರುವಂಥ ಚುನಾವಣೆಗಳನ್ನು ಎದುರಿಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ಲಿಂಗಾಯತ ಸಮುದಾಯ ಹಾಗೂ ಕುರುಬ ಸಮುದಾಯ ಸೇರಿದಂತೆ ಮುಸ್ಲಿಂ ಹಾಗೂ ದಲಿತ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋದಕ್ಕೋಸ್ಕರ 4 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡುವ ಸಾಧ್ಯತೆಗಳು ಇದೆ. ಒಂದು ಪ್ರಮುಖವಾಗಿ ದಲಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಹಾಗೆ ಮುಸ್ಲಿಂ ಸಮುದಾಯಕ್ಕೆ ಬಂದಂತೆ ಜಮೀರ್ ಅಹಮದ್ ಹಾಗೂ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ, ಹಾಗೂ ಲಿಂಗಾಯತ ಸಮುದಾಯದ ನೋಡೋದಾದ್ರೆ ಎಂಬಿ ಪಾಟೀಲ್ ಅವರ ಹೆಸರುಗಳು ಚರ್ಚೆ ಆಗ್ತಾ ಇರೋಂಥದ್ದು. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅವಕಾಶ ಕೊಡ್ತಾ ಇರೋದು ಹೈಕಮಾಂಡ್ ನಾಯಕರು ಮುಂದಿನ ರಾಜಕೀಯ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟತೆಯನ್ನು ನೋಡ್ಬೋದಾಗಿದೆ. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಡಿಸಿಎಂ ಆಗಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಮುಂದೆ ಯಾವುದೇ ರಾಜಕೀಯ ಬದಲಾವಣೆ ಆಗಬೇಕಾದ್ರೂ ಅದಕ್ಕೆ ಬ್ರೇಕ್ ಹಾಕ್ಬೋದು ಎಂಬ ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರು ಈ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕೆಂದ್ರೆ ಕೊನೆ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಪದೇ ಸಿಎಂ ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ, ಇದೆಲ್ಲ ಕೂಡ ರಾಹುಲ್ ಗಾಂಧಿ ಅವ್ರ ಬಳಿ ಇದೆ ಎಂಬ ವಿಚಾರಗಳನ್ನು ಪದೇ ಹೇಳ್ತಾ ಇದ್ರು. ಈಗ ಅಲ್ಲಿಂದಲೇ ನೇರವಾಗಿ ಸಂದೇಶ ಬಂದಿದೆ, ಸಭೆಯಲ್ಲಿ ಕೂಡ ನೇರವಾಗಿ ಹೇಳಿದ್ದಾರೆ. ಅಂದ್ರೆ ನೀವು ನಿಮ್ಮನ್ನ ನಾವು ರಾಜ್ಯದಿಂದ ಕೇಂದ್ರಕ್ಕೆ ಕರ್ಕೊಳ್ತಿದೀವಿ ಎಂಬ ಆಫರ್ ಅನ್ನು ಕೊಟ್ಟಿರುವಂತದ್ದು. ಈ ಎಲ್ಲ ಎಸ್ ಸ್ವಾಮಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ.